ಹೇಳಿ ನನ್ನ ಮಗನೇ, ಕೈಗೆ ಸಿಕ್ಕಿದ ಬೇಟೆನ ಹೊಡೆದ ಹಾಗೆ ಬಂದಿದೆಯಲ್ಲ, ನಾಚಿಕೆ ಆಗಲ್ಲ ನಿನಗೆ? ನಿನ್ನಂಥ ಜಗದೇಕ ಹೇಳಿಗೆ ನನ್ನ ಮಗಳನ್ನು ಕೊಡ್ಬೇಕಾ? ಅದ್ ಯಾವಳ ಹುಡುಗಿ ಮಧ್ಯ ಬರ್ದೇ ಇದ್ರೆ ಖಂಡಿತ ಇಷ್ಟೊತ್ತಿಬ್ರು ಸತ್ತು ಸಮಾಧಿ ಆಗಿರೋರು. ಮುಚ್ಚಬಾಯ್, ನಾನು ಅವರಿಬ್ಬರನ್ನು ಮುಗಿಸೋ ಪ್ರಯತ್ನ ಮಾಡಿದ್ದೀನಿ ಅಂತ ಅವ್ರಿಗೇನಾದ್ರೂ ಸ್ವಲ್ಪ ಸುಳು ಗೊತ್ತಾದ್ರೂ ನಾನು ಉಳಿಯೋ ಹಾಗಿಲ್ಲ. ಎಲ್ಲಿ ಕಳ್ಕೊಂಡಿದೀವೋ ಅಲ್ಲೇ ಹುಡುಕ್ಬೇಕು. ಎಲ್ಲಿ ಕಳ್ಳ ಮಿಸ್ ಆಗಿದನು ಅದೇ ಜಾಗದಲ್ಲಿ ಕ್ಯಾಚ್ ಮಾಡ್ಬೇಕು. ರೆಡ್ ಶರ್ಟ್, ವೈಟ್ ಪ್ಯಾಂಟ್, ಸ್ಲೀಕ್ ಹೋಂಡಾ ಮೋಟರ್ ಸೈಕಲ್, 2 lakhs ಕ್ಯಾಶ್ ರಿವಾರ್ಡ್. ಆಹಾ, ರೆಡ್ ಶರ್ಟ್, ವೈಟ್ ಪ್ಯಾಂಟ್, ಅದೇ ಮೋಟರ್ ಸೈಕಲ್. ಓ ಗುಜಾ, ಅಲ್ಲೋಡು, ಕಳ್ಳ ಕಳ್ಳ. 2 lakhs ಕ್ಯಾಚ್. ರೆಡ್ ಶರ್ಟ್, ವೈಟ್ ಪ್ಯಾಂಟ್, ಸೇಮ್ ಮೋಟರ್ ಸೈಕಲ್. ವೇರ್ ಇಸ್ 2 lakhs? ವೇರ್ ಇಸ್ 2 lakhs? ಎಲ್ಲೋ 2 ಲಕ್ಷ? ಓ ಕ್ಲೋಸ್ಡ್ ಹೆಲ್ಮೆಟ್, ದೊಡ್ಡ ಬ್ಯಾಡ್ ಬ್ಯಾಗ್ಸ್. ಬಂದೆ ಗುರಿನಾ? ಏಯ್, ಡಬ್ಬ ಸ್ಟಾರ್ ಗಂಟ್ಲರ ಹರ್ಕತ್ತಾ ಇದೀನಿ, ಸಿನಿಮಾ ಹೀರೋ ತರ ಪೋಸ್ ಕೊಡ್ತಾ ಇದೀಯಾ? ತೆಗಿಯೋ ಮಗನೇ ಹೆಲ್ಮೆಟ್ ತೆಗಿಯಲೇ. ಯಾಕೋ ಹನುಮಪ್ಪ? ಎಸ್ ಪಿ ಸಾಹೇಬ್ರ ಮಗ. ಬಾಬಣ ಚೆನ್ನಾಗಿದೆ ಬಾಬಣ. ನಮಸ್ಕಾರ ಅಪ್ಪಾಜಿ. ಏನೋ ಗುಜ? ನಿಮ್ಮ ಅಪ್ಪಾಜಿ ಅವ್ರು ಬರೀ ಪ್ರಮೋಷನ್ ಕೊಟ್ಬಿಟ್ಟು ಇವನ್ಗೆ ಡಬಲ್ ಸ್ಟಾರ್ ಬಂದ್ಬಿಟ್ಟಿದೆ. ತಲೆನೇ ನಿಲ್ತಾ ಇಲ್ಲ, ಕಣ್ಣೆ ಕಾಣಿಸ್ತಾ ಇಲ್ಲ, ಬಾಮೈದಾನ ಮರ್ಯಾದೆನೇ ಇಲ್ಲ. ಅಪ್ಪಾಜಿ, ನಿಮ್ ಮನೇಲಿ ಪಾತ್ರೆ ಬೆಳಗಿದ್ದು, ಕಸ ಗುಡ್ಸಿದ್ದು, ಪೆಟ್ಟಿ ಕೊಟ್ಟು ಐರನ್ ಮಾಡಿದ್ದು ಎಲ್ಲ ಮರ್ತ್ಕೊಂಡ್ಬಿಟ್ಟವನೇ. ಆ 2 ಸ್ಟಾರ್ ಅಲ್ಲಿ 1 ಸ್ಟಾರ್ ಕಿತ್ತಿಸ್ಬಿಟ್ಟು ಇಲ್ಲಿ ಹಾಕ್ಸ್ಬಿಡಪ್ಪಾಜಿ. ಆಮೇಲೆ ಆ 182 ಫ್ಲಾಟ್ ಹುಡುಗಿ ಗುಲಾಬಿ ನಿಮ್ಮನ್ನ ತುಂಬಾ ಕೇಳ್ತಾ ಇರ್ತಾಳೆ. ಹೌದಾ? ಹೌದು ಅಪ್ಪಾಜಿ. ನಾಯಿ ದೂರ ನಿಂತ ದಾರಿ ಬಿಡು, ನೀನು ಹೋಗಪ್ಪಾಜಿ. ಅಪ್ಪಾಜಿ, ನಾನ್ ಸಂಜೆ ಬಂದು ಕಾಣ್ತೇನೆ. ನಾನು ನಾಯ? ಸಾಯಂಕಾಲ ಮನೆಗ್ ಬಾ, ಯಾರ್ ನಾಯಿ ಅಂತ ಗೊತ್ತಾಗುತ್ತೆ. ವಿಜಯ್, ವಿಜಯ್, ಬನ್ನಿ ಸಾರ್, ಬನ್ನಿ ಬನ್ನಿ ಬನ್ನಿ. ಎಲ್ಲಪ್ಪ ನಿಮ್ಮ ಮಾವ? ನಮ್ಮ ಮಾವ ಹೀರೋ ತಾನೆ. ಇಂಥ ಟೈಮಲ್ಲಿ ಇಂಥ ಕಡೆನೇ ಇರ್ತಾರೆ ಅಂತ ಹೇಳಕ್ಕಾಗಲ್ಲ. ಯಾವ ಪಾರ್ಕಲ್ಲಿ ಮರ ಸುತ್ತ ಡ್ಯೂಯೆಟ್ ಹಾಡ್ತಿರ್ತಾರೋ. ನಿಜ ನಿಜ. ಯಾವ ರಸ್ತೆಯಲ್ಲಿ ಮೈ ಮರ್ತು ಹೀರೋಯಿನ್ ತಬ್ಕೊಂಡು ಟ್ರಾಫಿಕ್ ಜಾಮ್ ಮಾಡಿರ್ತಾರೋ. ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀಯ. ಹೇಗೆ ಹೇಳಕ್ಕಾಗುತ್ತೆ? ಅಂಕಲ್, ಒಂದ್ ಕೆಲಸ ಮಾಡೋಣ. ಏನಪ್ಪ? ನಮ್ ಹೀರೋ ಸಾಹೇಬ್ರು ಬರೋ ತನಕ ನಾನ್ ನಿಮ್ಮನ್ನ ಕೆಲವು ಔಟ್ಗಳನ್ನ ಕೇಳ್ತೀನಿ, ನೀವ್ ಅವನ್ನ ಬಿಡಿಸ್ತೀರಾ? ಒಗಟು ಅಂದ್ರೆ ನನ್ಗೆ ಯಾಕೋ ಸ್ವಲ್ಪ ಜಿಗಿಟಪ್ಪ. ಅಯ್ಯೋ ಬನ್ನಿ ಅಂಕಲ್, ಕೂತ್ಕೊಳ್ಳಿ. ಕೂತ್ಕೊಳ್ಳಿ ಅಂಕಲ್. ಒಟ್ಟು ಕೇಳ. ಅಂಗಡಿಯಿಂದ ತರ್ತೀವಿ, ಮುಂದಿಟ್ಕೊಂಡು ಅಳ್ತೀವಿ. ಏನದು? ಈರುಳ್ಳಿ. ಅರೆ, ಅಷ್ಟೀಜಾಗ ಅದ್ ಹೇಗೆ ಹೇಳಿದ್ರಿ? ಪ್ರತಿನಿತ್ಯ ನಾನೇ ಅಂಗಡಿಯಿಂದ ತಂದು ಹೆಚ್ಚಿ ನನ್ನ ಹೆಂಡತಿ ಕೊಡ್ತೀನಿ ಉಪ್ಪಿಟ್ಟು ಮಾಡಕ್ಕೆ. 10 ಅಭ್ಯಾಸನಪ್ಪ. ಇನ್ನೊಂದು ಒಟ್ಟು ಕೇಳ್ತೀನಿ. ಕೇಳು ಕೇಳು. ಅಂಗಣ್ಣ ಇಂಗಣ್ಣ, ಅಂಗಿ ಬಿಚ್ಕೊಂಡ್ ನುಂಗಣ್ಣ, ಅಂಗಂದ್ರ ಏನಣ್ಣ? ಅಂಗಣ್ಣ ಇಂಗಣ್ಣ, ಅದು ಇದು ಗೊತ್ತಾಗ್ಲಿಲ್ವಾ? ಇಲ್ವಲ್ಲಪ್ಪ. ಬಾಳೆಹಣ್ಣು. ಅಲ್ಲ, ಬಹಳ ಪ್ರಚಂಡನಯ್ಯ ನೀನು. ಏನ್ ಸರ್, ನಮ್ಮ ಆನಂದ ಬಹಳ ತಲೆ ತಿಂತಾ ಇದ್ದಾನೆ. ಇಲ್ಲಿ ಇವನು ತಲೆ ತಿಂತಾ ಇದ್ದಾನೆ, ಅಲ್ಲ ಅವ್ರು ತಲೆನೇ ತೆಗಿತಾ ಇದ್ದಾರೆ. ಅಲ್ಲ ವಿಜಯ್, ಕ್ಲಬ್ ಕಡೆ ಬರೋದೇ ಬಿಟ್ಬಿಟ್ಟಿಯಲ್ಲಪ್ಪ. ಹೀಗಾದ್ರೆ ನಾನ್ ಕ್ಲಬ್ ಮುಚ್ಕೊಂಡು ಮನೇಲೇ ಇರ್ಬೇಕಾಗತ್ತೆ. ಇವನು ಒಗಟ್ ಮೇಲೆ ಒಗಟ್ ಕೇಳಿ ನಾನು ಸೋಲಿಸ್ತಾ ಇದ್ದಾನೆ, ಗೊತ್ತಾಯ್ತಲ್ಲ? ಅದೇ ಕೇರಮ್ಮು ಡ್ರಾಫ್ಟೋ ಇಸ್ಪಿಟೋ ಆಗಿದ್ರೆ ನನ್ ಕೈ ಜಳಕ ತೋರಿಸ್ತಾ ಇದ್ದೆ. ಅದನ್ನೆಲ್ಲ ಆಡಕ್ಕೆ ನನಗೆ ಕಣ್ಣೇ ಇಲ್ವಲ್ಲ ಅಂಕಲ್. ವಿಜಯ್, ಈ ವಿಷಯ ನಾನೇ ಕೇಳೋಣ ಅಂತ ಇದ್ದೆ. ಆನಂದು ಹುಟ್ಟು ಕುರುಡಾನ? ಇಲ್ಲ ಸರ್, ನನಗೆ ಗೌರಿ ಅಂತ ಒಬ್ಳು ತಂಗಿದ್ಲು. ಆ ಸಂತೋಷ ಸಂಭ್ರಮ ಹೆಚ್ಚು ದಿನ ಉಳಿಲಿಲ್ಲ ಸರ್. ಊರಿಗೆ ಹೋಗ್ತಾ ದಾರಿಲಿ ನನ್ನ ತಂಗಿ ಗೌರಿ ಮತ್ತು ರವಿ ದುರಂತಕ್ಕೀಡಾದ್ರು. ಯಾಕೆ? ಆಕ್ಸಿಡೆಂಟ್ ಆಯ್ತಾ? ಇಲ್ಲ, ಕೊಲೆ. ಕೊಲೆನಾ? ಹೌದು ಅಂಕಲ್. ಮುಂದೇನಾಯ್ತು ಅಂತ ನಾನ್ ಹೇಳ್ತೀನಿ. ನಾನು, ಮಮ್ಮಿ, ಡ್ಯಾಡಿ ದಾವಣಗೆರೆಗೆ ಹೊಟ್ಟಿದ್ವಿ. ಒಂದು ನಿಮಿಷ ಪಿಸ್ ಮಾಡ್ಬಿಡ್ತೀನಿ. ಮಮ್ಮಿ, ನಾನಂತ ಕೇಳ್ತೀನಿ, ಹೇಳ್ತೀಯಾ? ಕೇಳು. 1 kg ಹತ್ತಿ ಬರನಾ ಕಬ್ಬಣ ಬರನಾ? ಕಬ್ಬಣ. ಅದ್ ಹೇಗೆ? ಕಬ್ಬಣ ತಾನೇ ಭಾರ.
ಅಯ್ಯೋ ನಾನ್ ಕೇಳಿದ್ದು 1 ಕೆಜಿ ಹತ್ತಿ ಬರನ ಅಥವಾ 1 ಕೆಜಿ ಕಬ್ನ ಬರನ ಅಂತ. ಸೋತ್ಬಿಟ್ಯಾ? ಹಾಗಾದ್ರೆ ಇನ್ನೊಂದು ಕ್ವಶನ್. ಓ ಮೈ ಗಾಡ್, ಅಷ್ಟೇ ಹಾಡಾಗಲಿಲ್ಲ, ಒಬ್ಬನ ಕೊಲೆ ಮಾಡ್ತೀಯ? ನೀನ್ ಕೊಲೆಗಾರ, ನೀನ್ ಕೊಲೆಗಾರ, ನಿನ್ನ 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 ಸುಮ್ಮನೆ ಬಿಡಲ್ಲ. ರೀ ಮಿಸ್ಟರ್, ನೀವು ಯಾರ ಮೇಲೆ ಕಂಪ್ಲೇಂಟ್ ಕೊಡ್ತಾ ಇದ್ದೀರಾ ಅಂತ ನಿಮ್ಗೆ ಗೊತ್ತಾ? ಹಾಡು ಹಗಲಿನಲ್ಲೇ ನಡು ರಸ್ತೆಯಲ್ಲಿ ಒಬ್ಬನ ಕೊಲೆ ಮಾಡಿದ್ನಲ್ಲ, ಆ ಕೊಲೆಗಾರನ ಮೇಲೆ. ಅಲ್ಲ, ಈ ಊರಿನ ಒಬ್ಬ ಗಣ್ಯ ವ್ಯಕ್ತಿ ಮೇಲೆ. ಏನ್ ಸರ್, ನೀವು ಆ ಕೊಲೆಗಾರನ್ ಸಪೋರ್ಟ್ ಮಾಡ್ತಾ ಇದ್ದೀರಾ? ಸಪೋರ್ಟ್ ಮಾಡ್ತಾ ಇಲ್ಲ ಮಿಸ್ಟರ್, ಇದೇ ಇಂದಿನ ಸಮಾಜದ ವ್ಯವಸ್ಥೆ. ಏನ್ ಹೇಳ್ತಾ ಇದ್ದೀರಾ? ಹೌದು, ನಾನು 15-20 ವರ್ಷಗಳಿಂದ ನೋಡ್ತಾನೆ ಇದ್ದೀನಿ. ಈ ಊರಿನಲ್ಲಿ ನಡೀತಾ ಇರೋ ಅವ್ಯವಹಾರಗಳಿಗೆಲ್ಲ ಅವನೇ ಸೂತ್ರಧಾರ. ಆದ್ರೂ ಅವ್ನು ನಿರಪರಾಧಿ. ಯಾಕೆ ಗೊತ್ತಾ? ಸಾಕ್ಷ್ಯಾಧಾರ ಇಲ್ಲ. ಇದಕ್ಕೆ ನಾನೇ ಸಾಕ್ಷಿ. ನೀವು ಕಂಪ್ಲೇಂಟ್ ತಗೊಳ್ಳೇಬೇಕು. ನೋಡಿ, ನೀವು ಹೇಳ್ದಾಗ ಕಂಪ್ಲೇಂಟ್ ತಗೋತೀನಿ, ಅವನ್ನ ಕೋರ್ಟ್ನಲ್ಲೂ ನಿಲ್ಲಿಸ್ತೀನಿ. ಆದ್ರೆ ನೀವು ಇಲ್ಲಿ ಹೇಳಿದ್ದನ್ನೇ ಕೋರ್ಟಲ್ಲೂ ಹೇಳ್ಬೇಕು. ನೀವೇನಾರು ಹಿಂದೆ ಹೊಡೆದ್ರೆ ನಾನ್ ಸಸ್ಪೆಂಡ್ ಆಗೋದು ಮಾತ್ರ ಅಲ್ಲ, ನಮ್ ಡಿಪಾರ್ಟ್ಮೆಂಟ್ಗೆ ಕೆಟ್ಟ ಹೆಸರು ಬರುತ್ತೆ. ನಾನು ನ್ಯಾಯಕ್ಕೋಸ್ಕರ ತಲೆಬಾಗೋನ್ ಸರ್. ಇಲ್ಲಾಡಿದ ಮಾತನ್ನ ಕೋರ್ಟ್ನಲ್ಲೂ ಘಂಟಾಘೋಷವಾಗಿ ಹೇಳ್ತೀನಿ ಸರ್. ವೆರಿ ಗುಡ್. ಇದೇ ರೀತಿ ಜನಸಾಮಾನ್ಯರು ಅನ್ಯಾಯದ ವಿರುದ್ಧ ಸಿಡಿದಿದ್ರೆ ನಮ್ಗೆ ಅರ್ಧ ಕೆಲಸ ಕಮ್ಮಿ ಆಗುತ್ತೆ. ಕೀಪ್ ಇಟ್ ಅಪ್. ಥ್ಯಾಂಕ್ ಯು ಸರ್. ಯಾಕೆ ಸರ್, ನಾನೇನ್ ತಪ್ಪು ಮಾಡಿದೆ? ಏನ್ ತಪ್ಪು ಮಾಡಿದ್ಯಾ? ನನಗ್ ಕೊಡ್ದೆ ಮಮ್ಮಿಗ್ ಮಾತ್ರ ಕೊಡ್ತೀಯಾ? ದಟ್ ಈಸ್ ಯುವರ್ ಮಿಸ್ಟೇಕ್. ಅದಕ್ಕೆ ನಿನ್ನ ಶೂಟ್ ಮಾಡ್ತೀನಿ. ಬೇಡಿ ಸರ್, ಶೂಟ್ ಮಾಡ್ಬೇಡಿ. ಬೇಡಿ ಸರ್. ರೆಡಿ ರೆಡಿ. Wow, wonderful acting. Daddy, Mummy. ಸಾಕ್ಷಿ ಸತ್ ಹೋಯ್ತು. ವಿಜಯ್, ನಾನು ಕ್ಷಮಿಸ್ಬಿಡಪ್ಪ. ಹಳೇದನ್ನೆಲ್ಲ ನೆನ್ಸ್ಕೊಳ್ಳೋ ಹಾಗೆ ಮಾಡಿ ನಿಮ್ಮಿಬ್ಬರ ಮನಸ್ಸಿಗೂ ತುಂಬಾ ನೋವುಂಟು ಮಾಡ್ಬಿಟ್ಟೆ. ನಾವು ಮರ್ತಿದ್ರೆ ತಾನೆ ನೀವು ನೆನಪು ಮಾಡಕ್ಕೆ. ಆ ಕಹಿ ಘಟನೆ ಪ್ರತಿ ದಿನ ಪ್ರತಿ ಕ್ಷಣ ನಮ್ಮಿಬ್ಬರನ್ನ ಕಾಡ್ತಾ ಇದೆ. ನಮ್ಮ ಆನಂದಕ್ಕೆ ಕಣ್ ಬಂದ್ರೆ ಆ ಕೊಲೆಗಾರ ಯಾರು ಅಂತ ಗೊತ್ತಾಗತ್ತೆ. ಅದಕ್ಕೆ ಸರ್, ದಿನ ಬೆಳಗಾದ್ರೆ ನಾನು ಆಸ್ಪತ್ರೆಗೆ ಸುತ್ತಾ ಇರೋದು. ಕರೆದ್ರ ಬಂಬಿದ